ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗಾಗಿ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 2014ರಿಂದ 2022ರವರೆಗೂ ಕೂಡ ಕೇಳಲಾದಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಬರುವಂಥದ್ದು 2-3 ವಾಕ್ಯ 5-6 ವಾಕ್ಯ ಸಂದರ್ಭ ಇದೇ ರೀತಿಯಾಗಿ ಪಾರ್ಟ್ ವೈಸ್ ನಾವು ಪುನರ್ವೇಜು ಸಂಸ್ಕಾರ ಚಾನಲ್ನ ಮುಖಾಂತರ ಪ್ರಶ್ನೆಗಳ ಜೊತೆಗೆ ಉತ್ತರಗಳ ಸಮೇತ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಯಾಕಪ್ಪ ಅಂತಂದ್ರೆ ಏನು 2014ರಿಂದ 2022ರವರೆಗೆ ಕೇಳಿದರೆ ಇದರಲ್ಲಿ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗಿರುವಂಥದ್ದು ವಿದ್ಯಾರ್ಥಿ ಮಿತ್ರರೇ. ನಾವು ಅಪ್ಲೋಡ್ ಮಾಡುವಂತಹ ಕ್ವಶನ್ಸ್ಗಳನ್ನ ನೀವು ನೋಡಿಕೊಂಡ್ರೆ, ಯಾಕಂದ್ರೆ ಅದ್ರ ಜೊತೆಗೆ ಆನ್ಸರ್ಸ್ನು ಕೂಡ ಅಪ್ಲೋಡ್ ಮಾಡಿರ್ತೇವೆ, ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ 100ಕ್ಕೆ 100 ಅಂಕಗಳು ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ನಿಮಗೇನಾದ್ರೂ ಕೂಡ ಯಾವ ಒಂದು ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದ್ರೆ 2014ರಿಂದ 2022ರವರೆಗೆ ಯಾವ ಒಂದು ಸಬ್ಜೆಕ್ಟ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಂತರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜೊತೆಗೆ ಈ ಒಂದು ವಿಡಿಯೋನೇ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಷ್ಟೊಂದು ಎಫರ್ಟ್ ಹಾಕಿ ನೀವು ಶೇರ್ ಮಾಡಲಿಲ್ಲ ಅಂತಂದ್ರೆ ಸೊ ಏನ್ ವ್ಯಾಲ್ಯೂ ಇರುತ್ತಲ್ವಾ ವಿದ್ಯಾರ್ಥಿ ಮಿತ್ರರೇ. ಸೊ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅಕಸ್ಮಾತ್ ಏನಾದ್ರೂ ಕೂಡ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟು ನೋಡ್ತಾ ಇದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ. ಯಾಕಪ್ಪ ಅಂತಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳನ್ನ ನೀವು ಮೊದಲಿಗರಾಗಿ ನೋಡಬಹುದು. ಹಾಗೇನೆ ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ನಿಮ್ಮ ಸೆಕೆಂಡ್ PUC ವಿಷಯ ಕನ್ನಡ ಭಾಷಾ ವಿಷಯದಲ್ಲಿ 2014ರಿಂದ 2022ರವರೆಗೆ ಕೇಳಲಾದಂತಹ ಒಂದು ಅಂಕದ ಪ್ರಶ್ನೆಗಳನ್ನ ಉತ್ತರದ ಜೊತೆಗೆ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡ್ತಾ ಈ ಒಂದು ವಿಡಿಯೋಗೆ ನಿಮ್ಮಿಂದ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಲ್ವಾ? ಲೈಕ್ ಮಾಡಿ. ಮತ್ತೆ ಯಾಕೆ ತರ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಇದರ ಒಂದು PDF ಏನಾದರೂ ಬೇಕು ಅಂತಂದರೆ ನೀವು ನಮ್ಮ ಒಂದು ಫೋನ್ಪೇ ನಂಬರ್ಗೆ, ಅಂದರೆ ಫೋನ್ಪೇ ನಂಬರನ್ನು ನಾವು ಹಾಗೆ ಗೂಗಲ್ ಪೇ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ನೀವು ಫೋನ್ಪೇ ಅಥವಾ ಗೂಗಲ್ ಪೇನ ಮಾಡ್ಬೋದು. 29 ರೂಪಾಯಿಯನ್ನು ನೀವು ಪಾವತಿಸಿದ್ರೆ ನಿಮಗೆ ಇದರ ಒಂದು PDF ನಾವು ನಿಮಗೆ ಕಳಿಸ್ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಇದು ಕೇವಲ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಉತ್ತರ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯೆ. ಪ್ರಶ್ನೆ 2, ಮಯತನೂಜೆ ಎಂದರೆ ಯಾರು? ಉತ್ತರ, ಮಯನ ಮಗಳಾದ ಅಂದರೆ ರಾವಣನ ಹೆಂಡತಿ ಮಂಡೋದರಿಯೇ ಮಯತನೂಜೆ. ಪ್ರಶ್ನೆ 3, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಉತ್ತರ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 4, ತನು ಯಾವಾಗ ಕರಗಬೇಕು? ಉತ್ತರ, ಮನಮನ ಬೆರೆತಾಗ ತನು ಕರಗಬೇಕು. ಪ್ರಶ್ನೆ 5, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಉತ್ತರ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಪ್ರಶ್ನೆ 6, ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಉತ್ತರ, ಶಿವಪಥವನ್ನು ಅರಿಯದಿದ್ದವನ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲದಂತಾಗುವುದು. ಪ್ರಶ್ನೆ 7, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪ್ರಶ್ನೆ 8, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 9, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಉತ್ತರ, ಮಂಗಳಲಿಂಗ ಅಂಗದ ಮೇಲೆ ಇದ್ದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಪ್ರಶ್ನೆ 10, ಗುರು ಹೇಗೆ ವರ್ತಿಸಬಾರದು? ಉತ್ತರ, ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸಬಾರದು. ಪ್ರಶ್ನೆ 11, ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ? ಉತ್ತರ, ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಪ್ರಶ್ನೆ 12, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಉತ್ತರ, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಪಾರ್ಥ ಅಂದರೆ ಅರ್ಜುನ. ಪ್ರಶ್ನೆ 13, ಪಾಂಚಾಲನಂದನೆ ಯಾರು? ಉತ್ತರ, ಪಾಂಚಾಲನಂದನೆ ಎಂದರೆ ದ್ರೌಪದಿ. ಪ್ರಶ್ನೆ 14, ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು? ಉತ್ತರ, ಮನದೊಳಗೆ ಹಗೆಗಳನ್ನು ಹಿಂಡಿದವನು ಕಲಿಭೀಮ. ಪ್ರಶ್ನೆ 15, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಉತ್ತರ, ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ. ಪ್ರಶ್ನೆ 16,
ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ 17. ಜಾಲಿಯ ಮರದಂತಿರುವವರು ಯಾರು? ಉತ್ತರ: ಜಾಲಿಯ ಮರದಂತಿರುವವರು ದುರ್ಜನರು. ಪ್ರಶ್ನೆ 18. ಯಾರಿಗೆ ನೆರಳು ಸಿಗುವುದಿಲ್ಲ? ಉತ್ತರ: ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ. ಪ್ರಶ್ನೆ 19. ದುರ್ಗಂಧ ಬಿಡದಿರುವುದು ಯಾವುದು? ಉತ್ತರ: ದುರ್ಗಂಧ ಬಿಡದಿರುವುದು ಊರ ಹಂದಿ. ಪ್ರಶ್ನೆ 20. ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಉತ್ತರ: ಭಿನ್ನಾಣದ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಪ್ರಶ್ನೆ 21. ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ? ಉತ್ತರ: ಜಾಲಿಯ ಮುಳ್ಳು ಬುಡದಿಂದ ತುದಿಯವರೆಗೆ ಆವರಿಸಿರುತ್ತದೆ. ಪ್ರಶ್ನೆ 22. ಎಂತಹ ನೆರೆಯವರು ಇರಬೇಕು? ಉತ್ತರ: ಬುದ್ಧಿವಂತ ನೆರೆಯವರು ಇರಬೇಕು. ಪ್ರಶ್ನೆ 23. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಉತ್ತರ: ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ. ಪ್ರಶ್ನೆ 24. ಬೇಟೆಗಾರ ಯಾರು? ಉತ್ತರ: ಬೇಟೆಗಾರ ಬೆಳಕು. ಪ್ರಶ್ನೆ 25. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ: ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. 26ನೇ ಪ್ರಶ್ನೆ. ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಪ್ರಶ್ನೆ 27. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಉತ್ತರ: ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. ಪ್ರಶ್ನೆ 28. ತಾನಾಗಿ ಕಲಿತದ್ದು ಏನನ್ನು? ಉತ್ತರ: ತಾನಾಗಿ ಕಲಿತದ್ದು ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು. ಪ್ರಶ್ನೆ 29. ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಉತ್ತರ: ಲಕ್ಷಧಾರಿಗಳ ಚದುರಂಗದಾಟ ಮುಂಬೈ ಜೀವನ. ಪ್ರಶ್ನೆ 30. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಉತ್ತರ: ಕನಸು ಬಂಡಿಯ ಕೆಳಗೆ 1000 ಗಾಲಿ ಯುಜ್ಜುವ ಹಾಸು ಗಂಬಿಯ ಹಾಗೆ ತತ್ತರಿಸಿ ಮಲಗುವುದು. ಪ್ರಶ್ನೆ 31. ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ? ಉತ್ತರ: ಜೀಸಸ್ನ ಶಿಲುಬೆಗೇರಿಸಿದವರು ಬರಬ್ಬನ ವಕಾಲತ್ತು ನಡೆಸಿದವರಾಗಿದ್ದಾರೆ. ಪ್ರಶ್ನೆ 32. ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ಉತ್ತರ: ಶೋಷಿತರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. ಪ್ರಶ್ನೆ 33. ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು? ಉತ್ತರ: ಮುದುಕಿಗೆ ತನ್ನ ಗಂಡ ಮುದುಕನಿಂದ ಫೋನ್ ಕರೆ ಬಂದಿತ್ತು. ಪ್ರಶ್ನೆ 34. ಮೊಮ್ಮಗಳು ಏನು ಮಾಡುತ್ತಿದ್ದಳು? ಉತ್ತರ: ಮೊಮ್ಮಗಳು ಮೂಜಗವನ್ನೇ ಅಂದರೆ 3 ಲೋಕ ಆವಾಹಿಸಿ ಅಂದರೆ ನೆಲೆಗೊಳಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮುಂದೆ. 35ನೆಯ ಪ್ರಶ್ನೆ. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು? ಉತ್ತರ: ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಹರಕೆ ಹೊತ್ತಳು. 36ನೆಯ ಪ್ರಶ್ನೆ. ಮುದುಕಿಯು ಏನೆಂದು ಹರಕೆ ಹೊತ್ತಳು? ಮುದುಕಿಯು ಗುಟ್ಟೆ ಮಲ್ಲಪ್ಪನ ಗಟ್ಟಿಪಾದಕ್ಕೆ 1 ಹೂ ಹೆಚ್ಚಿಗೆ ಇಡುತ್ತೇನೆ ಎಂದು ಹರಕೆ ಹೊತ್ತಳು. 37ನೆಯ ಪ್ರಶ್ನೆ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಉತ್ತರ: ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. 38ನೆಯ ಪ್ರಶ್ನೆ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಬಹುದು? ಉತ್ತರ: ಚಿತ್ತವನ್ನು ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ. 39ನೆಯ ಪ್ರಶ್ನೆ. ಜನರಿಗೆ ಯಾವುದಕ್ಕೆ ಗತಿಯಿಲ್ಲ? ಉತ್ತರ: ಜನರಿಗೆ ಗಂಜಿಗೂ ಗತಿಯಿಲ್ಲ. ಪ್ರಶ್ನೆ 40. ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ಉತ್ತರ: ಕವಯಿತ್ರಿ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ. ಪ್ರಶ್ನೆ 41. ತತ್ವಜ್ಞಾನವನ್ನು ಕೇಳದವರಾರು? ಉತ್ತರ: ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು. ಪ್ರಶ್ನೆ 42. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಉತ್ತರ: ಹೆಣ್ಣು ಮಕ್ಕಳ ದುಃಖವನ್ನು ಎತ್ತವ್ವ ಮಾತ್ರ ಬಲ್ಲಳು. 43ನೆಯ ಪ್ರಶ್ನೆ. ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬ್ಯಾಸಗಿ ದಿವಸಕ ಬೇವಿನ ಮರ ತಂಪು. 44ನೆಯ ಪ್ರಶ್ನೆ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದ್ದವರು ಯಾರು? ರಾಜಸಭೆಯೊಳಗೆ ದ್ರೌಪದಿಯನ್ನು ಒದ್ದವರು ಕೀಚಕ. ಪ್ರಶ್ನೆ 45. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು? ಉತ್ತರ: ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸೈಂಧವ. ಪ್ರಶ್ನೆ 46. ಶಿಲುಬೆ ಏರಿದವರು ಯಾರು? ಶಿಲುಬೆ ಏರಿದವರು ಏಸುಕ್ರಿಸ್ತ. ಪ್ರಶ್ನೆ 47. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಉತ್ತರ: ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಪ್ರಶ್ನೆ 48. ಬಸವಣ್ಣನವರ ವಚನಗಳ ಅಂಕಿತ ಯಾವುದು? ಉತ್ತರ: ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ.
ಪ್ರಶ್ನೆ 49, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಉತ್ತರ, ಸೀತೆಯನ್ನು ರಾವಣ ಪ್ರಮದ ವನದಲ್ಲಿ ಇರಿಸಿದ್ದನು. ಪ್ರಶ್ನೆ 50, ಗಂಡರೋ ನೀವು ಭಂಡರೋ ಎಂದು ಕೇಳಿದವರಾರು? ಉತ್ತರ, ಗಂಡರೋ ನೀವು ಭಂಡರೋ ಎಂದು ಕೇಳಿದವರು ದ್ರೌಪದಿ. ವಿದ್ಯಾರ್ಥಿ ಮಿತ್ರರೇ, ಇದರ ಒಂದು PDF ಏನಾದರೂ ಬೇಕು ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ನಂಬರನ್ನು ನಾನು ಹಾಕಿದ್ದೇನೆ. ಅದಕ್ಕೆ 29 ರೂಪಾಯಿಗಳನ್ನು ನೀವು ಪಾವತಿಸಿ ಅದರ ಸ್ಕ್ರೀನ್ಶಾಟನ್ನು ನಮಗೆ ವಾಟ್ಸಪ್ ಮಾಡಿ. ಹಾಗೆಯೇ ನೀವೇನು ಮಾಡಬೇಕಪ್ಪ ಅಂದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.